ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮತ್ತೊಂದು ವ್ಲಾಗ್. ನಾನು ನಿಮ್ಮ ಪ್ರೀತಿಯ ಪವಿತ್ರ. ಬೆಳಗ್ಗೆ ಎದ್ದು ನಾನು 4 ಗಂಟೆಗೆ ಎದ್ದೇಳೋದು. ಸೊ ಅದು ಒಂಥರ ಹೆಂಗಿದೆ ಅಂತಂದರೆ, ಬೆಳಗ್ಗೆ ಎದ್ದ ತಕ್ಷಣ ನನಗೆ ಪಟ್ಟಂತ ಬ್ರೇಕ್ಫಾಸ್ಟ್ ಏನು ಮಾಡಬೇಕು ಅಂತ ಅದಿರುತ್ತೆ. ಅಡುಗೆ ಮನೆಗೆ ಹೋಗಿ ನಿಂತ್ಕೊಳ್ಳೋದು. ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳಿದೆ ನನ್ನಲ್ಲಿ ಒಂದಿಷ್ಟು ಬದಲಾವಣೆ ಮಾಡ್ಕೋಬೇಕು ಅಂತ ಹೇಳಿ. ಅಂತಂದರೆ ಲೈಫ್ ಸ್ಟೈಲ್ನ ಆ ಥರ ಅಲ್ಲ, ನನಗೆ ಅಂತ ಒಂದಿಷ್ಟು ಟೈಮ್ ಬೇಕು ಅಂತಂದರೆ ನಾನು 3:30ಗೆ ಎದ್ದೇಳೋದಕ್ಕಾಗೋದಿಲ್ಲ. ಅಟ್ಲೀಸ್ಟ್ 4 o'clock ಎದ್ರು 4:30 ಅಷ್ಟೊತ್ತಿಗಾದರೂ ನನಗೊಂದು ಹಾಫ್ ಆನ್ ಅವರ್ ಟೈಮ್ ಬೇಕು ಅಂತ ನಾನು ಅಂದ್ಕೊಂಡಿದ್ದು. ನಾನು ಇವಾಗ ಪ್ರೀವಿಯಸ್ ಒಂದ್ಸರಿ ಹೇಳಿದ್ದೆ ನನಗೆ ಗಮ್ ಎಲ್ಲ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿಬಿಟ್ಟು. ಸೊ ಅದಕ್ಕೆ ನಾನು ಅವಾಗಿಂದ ಆಯಿಲ್ ಪುಲ್ಲಿಂಗ್ ಮಾಡ್ತಾ ಇದ್ದೀನಿ. ತುಂಬಾ ಬೆಸ್ಟ್ ಬೆನಿಫಿಟ್ಸ್ ಇದೆ ಇದರಿಂದ. ಸೊ ಇದನ್ನು ನಾವು ಬಾಯಲ್ಲಿ ಹಾಕ್ಕೊಳ್ಳೋದು ಅಂತಂದರೆ ಕೊಕೊನಟ್ ಆಯಿಲ್ ಆಗಿರ್ಬೋದು, ಎಳ್ಳೆಣ್ಣೆ ಇರ್ಬೋದು ಅಥವಾ ಸನ್ಫ್ಲವರ್ ಆಯಿಲ್, ಈ ಮೂರನ್ನು ಯಾವುದಾದ್ರೂ ಹಾಕೋಬೋದು. 1 ಸ್ಪೂನಷ್ಟು ಹಾಕ್ಕೊಂಡು ಚೆನ್ನಾಗಿ ಆಯಿಲ್ ಪುಲ್ ಮಾಡಬೇಕು ಎಲ್ಲ ಸೈಡನ್ನು. ಇದು ಮಾಡೋದು ತುಂಬ ಕಷ್ಟ. ಈ ಕಡೆ ಪೇಯ್ನ್ ಬಂದುಬಿಡುತ್ತೆ ನಮಗೆ. 10 to 20 minutes ಮಾಡ್ಬೋದು. ಸೊ ಅದನ್ನು ಮಾಡಿ ನಾನು ಗಮ್ಸ್ ಎಲ್ಲ ಮಸಾಜ್ ಮಾಡ್ತೀನಿ. ಇದರಿಂದ ನಮಗೆ ಬ್ಯಾಡ್ ಬ್ರೀತ್ ಕಡಿಮೆ ಆಗುತ್ತೆ, ಕ್ಯಾವಿಟೀಸ್ ಕಮ್ಮಿ ಆಗುತ್ತೆ, ಗಮ್ಸ್ ಸ್ಟ್ರೆಂತ್ ಆಗುತ್ತೆ, ಟೀತ್ ವೈಟ್ ಆಗುತ್ತೆ. ಸೊ ನನಗೆ ಟೀತಲ್ಲಿ ಸ್ವಲ್ಪ ಗ್ಯಾಪ್ ಆಗ್ತಾಯಿತ್ತು, ಅದ್ರ ತಿನ್ನಿಂಗ್ ಕಾಣಿಸ್ತಾಯಿತ್ತು. ಸೊ ಅದಕ್ಕೋಸ್ಕರ ನಾನು ಇದನ್ನು ಮಾಡಲೇಬೇಕು ಅಂತ ಹೇಳಿ ಸ್ಟಾರ್ಟ್ ಮಾಡಿದೆ. ಸೊ ಅದ್ರ ಜೊತೆಗೆ ನಮ್ಮ ಬಾಡಿಯನ್ನು ಡಿಟಾಕ್ಸಿಫೈ ಮಾಡುತ್ತೆ. ತುಂಬ ಬೆನಿಫಿಟ್ಸ್ ಇದೆ. ಯಾರಿಗಾದ್ರೂ ಗಮ್ ಪ್ರಾಬ್ಲಮ್ ಇದೆ ಅಂತಂದರೆ ದಯವಿಟ್ಟು ಇದೊಂದು ಹ್ಯಾಬಿಟನ್ನು ನೀವು ಟ್ರೈ ಮಾಡಿ. ನಮ್ಮ ಸ್ಕಿನ್ ಹೆಲ್ತ್ಗೂ ಕೂಡ ತುಂಬಾ ಬೆನಿಫಿಟ್ಸ್ ಇದೆ. ಸೊ ಅಷ್ಟೇ, ನಂಗೆ ಆಯಿಲ್ ಪುಲ್ಲಿಂಗ್ ಮಾಡೋದಕ್ಕೆ ಅಷ್ಟೇ ಟೈಮ್ ಆಗಿದ್ದು. ಅದಾದ ತಕ್ಷಣ ಟೈಮ್ ಓಡಿದ್ದೇ ಗೊತ್ತಿಲ್ಲ, 5:30 ಆಗಿಬಿಟ್ಟಿದೆ. 4ರಿಂದ ಸ್ವಲ್ಪ ಎದ್ದು ಅದು ಇದು ಮಾಡಿ ಫೇಸ್ ವಾಶ್ ಮಾಡಿ ಫ್ರೆಶ್ ಅಪ್ ಆಗಿ ನಾನೆಲ್ಲ ರೆಡಿ ಆಗೋಷ್ಟರೊಳಗೆ 5 o'clock ಪ್ರೀತಮ್ ಎದ್ದಿದ್ದಾನೆ. ಸೊ ಈ ಥರ ಟೈಮಲ್ಲಿ ನಂಗೆ ಸ್ವಲ್ಪ ಇಕ್ಕಟ್ಟು ಅಂತ ಅನಿಸ್ಬಿಡುತ್ತೆ. ನಾನು ಅಡುಗೆನೂ ಮಾಡಬೇಕು, ಅವನು ಎದ್ದ ತಕ್ಷಣ ಸ್ವಲ್ಪ ಕ್ರ್ಯಾಂಕಿ ಆಗಿರ್ತಾನೆ, ಅಳ್ತಾ ಇರ್ತಾನೆ. ಎದ್ದ ತಕ್ಷಣ ನಾನು ಹಿಂಗೆ ಕೂತ್ಕೋ, ಹಂಗೆ ಮಾಡಿ ಹಿಂಗೆ ಮಾಡು ಅಂತ ಹೇಳೋಕ್ಕಾಗಲ್ಲ. ಸೊ ಅದೊಂದು ಪ್ರಾಬ್ಲಮ್ಮು. ಅವ್ನ ಕಣ್ಣು ಸಹ ಬಿಡೋಕ್ಕಾಗ್ತಾಯಿಲ್ಲ, ಆದರೆ ಬೇಗ ಮಲಗಿ ಬೇಗ ಎದ್ಬಿಡ್ತಾನೆ. ಹಾನೇ ಆಯ್ತು ಅದರಲ್ಲಿ. ನೀ ಯಾಕಿದ್ದೆ ಎಷ್ಟು ಬೇಗ? ಎಲ್ಲಿಂದ? ಟೊಮೊಟೊ. ಅದೇನು? ಬ್ರಷ್. ಗುಡ್. ಟೆಡ್ಡಿ. ಪಾಪು ಅಲ್ಲ, ಟೆಡ್ಡಿ. ಅದೇನು? ಟ್ರೈನ್. ಅದು ಪಾಟ್. ಟಿ ಅದು ಟೈಗರ್. ಓಕೆ ನೆಕ್ಸ್ಟ್ ಏನದು? ನಂಗೆ ಎದ್ದೇಳ್ತಾನೆ. ಎದ್ಮೇಲೆ ತುಂಬ ಮಾತಾಡ್ಸ್ತಾನೆ, ಮಮ್ಮಿ ಇದೇನು ಅದೇನು ಹಾಗೆ ಹೀಗೆ ಅಂತ. ನೈಟ್ ನಾನು ಬುಕ್ ಓದ್ತೀನಿ. ಪ್ರಗತಿನೂ ಕೂಡ ಬುಕ್ ಓದೋ ಅಭ್ಯಾಸ ಮಾಡ್ತಾ ಇದ್ದಾರೆ ಇವಾಗ. ಅದನ್ನು ನೋಡಿ ಅವನು ಆ ಬುಕ್ ಇಟ್ಕೊಂಡು ನಿದ್ದೆ ಮಾಡಿ ಇವಾಗ ಎದ್ದಿರೋದು. ಆ ಬುಕ್ಕನ್ನೇ ಎತ್ಕೊಂಡು ಸೀದಾ ಬಂದಿದ್ದಾನೆ. ನೈಟ್ ಫುಲ್ಲು ಕೈಯಲ್ಲೇ ಇದೆ. ಸೊ ಹಂಗೆ ಅಂದರೆ ನಾವೇನು ಮಾಡ್ತೀವಿ, ಮಕ್ಳು ಅದನ್ನೇ ಮಾಡ್ತಾರೆ ಅನ್ನೋದಕ್ಕೆ ಒಂದು ಸಾಕ್ಷಿ ಇದು. ಇನ್ನು ಆಲೂಗೆಡ್ಡೆನ ನಾನು ಆಲೂ 65 ಮಾಡಿಬಿಟ್ಟು ಫ್ರೈಡ್ ರೈಸ್ ಥರ ಮಾಡ್ತಾಯಿದ್ದೀನಿ. ಸೊ ಪ್ಲೇನ್ ಮಾಡೋದಕ್ಕಿಂತ ಇದು ತುಂಬ ಚೆನ್ನಾಗಿರುತ್ತೆ ಅಂತ. ಇದು ತುಂಬಾ ಇಂಟ್ರೆಸ್ಟಿಂಗ್ ರೆಸಿಪಿ, ಖಂಡಿತ ಮಕ್ಳಿಗೆ ಇಷ್ಟ ಆಗುತ್ತೆ. ಇಲ್ಲೇನೇನು ಮಸಾಲ ತೊಗೊಂಡಿದ್ದೀನಿ ಅಂದರೆ ಕಾರ್ನ್ಫ್ಲೋರ್, ರೈಸ್ ಪೌಡರ್, 165 ಒಂದು ಪೌಡರ್ ತೊಗೊಂಡಿದ್ದೀನಿ, ಜೀರಿಗೆ ಪುಡಿ, ಗರಂ ಮಸಾಲ, ಸ್ವಲ್ಪ ಧನಿಯಾ, ಖಾರದ ಪುಡಿ, ಉಪ್ಪು. ಇದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕಿದ್ದೀನಿ ಡೀಪ್ ಫ್ರೈ ಮಾಡೋದಕ್ಕೆ ಅಂತ ಹೇಳಿ. ಅವನ್ನ ಸ್ವಲ್ಪ ಹ್ಯಾಂಡಲ್ ಮಾಡೋದು ಕಷ್ಟ ಇಂಥ ಟೈಮಲ್ಲಿ. ತುಂಬಾ ಒಂಥರ ಅಳು ಬರುತ್ತೆ ಅವನಿಗೆ, ಹೊಟ್ಟೆನೂ ಹಸ್ಬಿಡುತ್ತೆ, ಏನಾದರೂ ಇದ್ದರೆ ಕೊಡಬೇಕು. ಸೊ ಈ ಥರ ಇರುತ್ತೆ ನನ್ನ ಸಿಚುವೇಶನ್ನು. ಆದರೂ ನಾನು ಎಲ್ಲನೂ ಹ್ಯಾಂಡಲ್ ಮಾಡಲೇಬೇಕು. ಆಮೇಲೆ ಇನ್ನೊಂದು ಏನಂತಂದರೆ, ನಾನು ಡ್ರಾಪ್ ಮಾಡೋಂಗೆ ಏನಿರಲಿಲ್ಲ ಇವತ್ತು. ನನ್ನ ಹಸ್ಬೆಂಡ್ ನೈಟ್ ಡ್ಯೂಟಿ ಇದ್ದಿದ್ದರಿಂದ ಅರ್ಲಿ ಮಾರ್ನಿಂಗ್ ಅವರು ಡ್ರಾಪ್ ಮಾಡೋ ಟೈಮ್ ಕರೆಕ್ಟಾಗಿ ಬಂದುಬಿಟ್ಟು ಪ್ರಗತಿನ ಪಾಪ ಡೋರ್ ಎಂಟ್ರಿ ಆಗೋದೇ ಎಕ್ಸಾಕ್ಟ್ ಟೈಮ್, ಹಂಗೆ ಕಟ್ಕೊಂಡು ಹಂಗೆ ಹೋಗ್ಬಿಡ್ತಾರೆ. ಯೂನಿಫಾರ್ಮಲ್ಲೇ ಹೋಗಿ ಡ್ರಾಪ್ ಮಾಡಿ ಬರ್ತಾರೆ. ಇದನ್ನು ಚೆನ್ನಾಗಿ ಒಂದು ಕೋಟಿಂಗ್ ಮಾಡಿಬಿಟ್ಟು ಆಯಿಲಲ್ಲಿ ಡೀಪ್ ಫ್ರೈ ಮಾಡ್ಕೊಳ್ಳೋದು. ಡಿಫ್ರೆಂಟಾಗಿರುತ್ತೆ, ಬಟ್ ಮಕ್ಳಿಗೆ ಖಂಡಿತ ಇಷ್ಟ ಆಗುತ್ತೆ. ಯಾವಾಗಾದರೂ ನಿಮ್ಗೆ ಏನಾದರೂ ಮಾಡೋದಕ್ಕೆ ಐಡಿಯಾ ಇಲ್ಲ, ಕ್ವಿಕ್ಕಾಗಿ ಮಾಡಬೇಕಂದ್ರೆ ಇದನ್ನು ಮಾಡ್ಕೊಳ್ಳಿ. ಎಣ್ಣೆಗೆ ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ, ಉದ್ದುದ ಕಟ್ ಮಾಡಿದ್ದಂಥ 1 ದೊಡ್ಡ ಈರುಳ್ಳಿನ ಹಾಕಿದ್ದೀನಿ, 2 ಟೊಮೊಟೊನ ಅದನ್ನು ಉದ್ದುದಾಗೆ ಕಟ್ ಮಾಡಿ ಇಟ್ಕೊಂಡಿದ್ದೆ. ಆಯಿಲೆಲ್ಲ ಚೆನ್ನಾಗಿ ಬಾಯ್ಲ್ ಆದಮೇಲೆ ಟೊಮೊಟೊ ಹಾಕೊಳ್ಳೋದು. ಅದನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಒಂಚೂರು ಚೆನ್ನಾಗಿ ಎಲ್ಲ ಮೆತ್ತಗಾಗೋ ತನಕ ಫ್ರೈ ಆದಮೇಲೆ ಅದ್ರ ಮೇಲೆ ಸ್ವಲ್ಪ ಕರಿಬೇವು, ಮಸಾಲ ಸ್ವಲ್ಪ ಐಟಮ್ಗಳನ್ನ ಹಾಕ್ಕೊಳ್ಳೋದು. ಜಾಸ್ತಿ ಏನೂ ಹಾಕಿಲ್ಲ. ಖಾರದ ಪುಡಿ, ಧನಿಯಾ ಪುಡಿ, ಆ ಥರ ಒಂದಿಷ್ಟು ಸಿಂಪಲ್ ಮಸಾಲ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಖಾಲಿಯಾಗಿತ್ತು, ಅದನ್ನು ನಾನು ಜಜ್ಜಿ ಹಾಗೆ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನ ಹಾಕ್ಕೊತಾ ಇದ್ದೀನಿ. ಇನ್ನು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೀನಿ, ರೈಸ್ ಕಲರ್ ಚೆನ್ನಾಗಿ ಬರುತ್ತೆ ಅಂತ ಹೇಳಿ. ಸ್ವಲ್ಪ ಖಾರ ಕಮ್ಮಿ ಇರುತ್ತೆ, ಕಲರ್ ಜಾಸ್ತಿ ಇರುತ್ತೆ ಅಂತ. ಅದ್ರ ಜೊತೆಗೆ ಧನಿಯಾ ಪುಡಿ, ಸ್ವಲ್ಪ ಅರಿಶಿನ ಪುಡಿ, ಜೀರಿಗೆ ಪುಡಿ ಹಾಕ್ಕೊಂಡಿದ್ದೀನಿ, ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು. ಗೊಜ್ಜಿಗೆ ಅನ್ನಕ್ಕೆ ನಾನು ಆಲ್ರೆಡಿ ಉಪ್ಪು ಹಾಕಿ ಇಟ್ಟಿದ್ದೀನಿ, ಅದಾಗುತ್ತೆ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದು, ಎಲ್ಲ ಒಂಥರ ಆಯಿಲ್ ಸಪ್ರೇಟ್ ಆಗೋ ತನಕ. ಇನ್ನು 65
65 ರೆಡಿ ಮಾಡಿದ್ನಲ್ಲ, ಆಲೂ 65, ಅದನ್ನು ಇದರಲ್ಲಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದು. ಅನ್ನ ರೆಡಿ ಇತ್ತು, ಅದನ್ನು ಮಿಕ್ಸ್ ಮಾಡಿಕೊಂಡು ಬಾಕ್ಸ್ಗೆ ಹಾಕ್ಕೊಡೋದು. ಈ ಆಲೂ 65 ಜೊತೆಗೆ ಸ್ವಲ್ಪ ರೈಸ್ ಹಿಂಗೆ ಕಾಂಬಿನೇಷನ್ ಮಾಡ್ಕೊಂಡು ತಿಂತಾಯಿದ್ರೆ ಮಸ್ತಾಗಿರುತ್ತೆ. ಟ್ರೈ ಮಾಡಿ ಹೆಂಗಿತ್ತು ಅಂತ ನನಗೆ ಹೇಳಿ. ಇದೇ ಥರ ನನಗೂ ಕಾಲಿಫ್ಲವರ್ ರೈಸ್ ಕೂಡ ರೆಸಿಪಿ ಹಾಕಿದೆ, ಅದನ್ನು ಟ್ರೈ ಮಾಡ್ಬೋದು, ಅದು ಸಖತ್ತಾಗಿರುತ್ತೆ. ಬಟ್ ಇದು ಅದಕ್ಕಿಂತ ಡಿಫ್ರೆಂಟ್ ಆಗಿರುತ್ತೆ. ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ರೈಸ್ ರೆಡಿ ಆಯಿತು. ಎಷ್ಟು ಗಡಿ ಬಿಡಿಲಿ ಮಾಡಿದ್ದೀನಿ ಅಂತಂದರೆ ನನಗೆ ಡೀಪ್ ಉಸಿರು ಹೇಳ್ಕೊಳ್ಳೋಕ್ಕೂ ಟೈಮ್ ಇರಲಿಲ್ಲ, ಅಷ್ಟು ಫಾಸ್ಟಾಗಿ ಮಾಡಿದೆ. ನಾನು ಸ್ವಲ್ಪ ಆಮ್ಲೆಟ್ ಹಾಕ್ತಾಯಿದ್ದೀನಿ. ಫ್ರೂಟ್ಸು ಸಹ ತಂದಿರಲಿಲ್ಲ ನನ್ನ ಹಸ್ಬೆಂಡು, ಮೊನ್ನೆ ತರ್ತೀನಿ ಅಂತ ಅಂದ್ಬಿಟ್ಟು ತರಲಿಲ್ಲ. ಸೊ ನೈಟ್ ನಾನು ಮಿಸ್ ಮಾಡಿದೆ ಬುಕ್ ಮಾಡೋದು. ಇನ್ನೇನು ಇರಲಿಲ್ಲ ಅಂತ ಹೇಳ್ಬಿಟ್ಟು ಒಂದು ಆಮ್ಲೆಟ್ ಹಾಕ್ಕೊಟ್ಟೆ. ರೈಸ್ ಜೊತೆ ಆಮ್ಲೆಟು ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಆ್ಯಂಡ್ ನನ್ನ ಮನೇಲಿ ಯಾವುದೇ ಸ್ನ್ಯಾಕ್ಸ್ ಇಡಲ್ಲ, ಏನೇ ಆಗಿರಲಿ ಹೊರಗಡೆಯಿಂದ ಪ್ಯಾಕ್ಡ್ ಆಗಿ ಬರುವಂಥ ಯಾವುದು ಸ್ನ್ಯಾಕ್ಸನ್ನು ಮಕ್ಳಿಗೆ ಕೊಡಲ್ಲ ನಾನು. ಅವತ್ತು ಊಟ ಕಮ್ಮಿ ಆದರೂ ಪರವಾಗಿಲ್ಲ, ಈ ಬಿಸ್ಕೆಟು, ಚಾಕ್ಲೇಟು, ಲೇಸು, ಚಿಪ್ಸು ಈ ಥರದ್ದು ಏನಾನು ನಾನು ಬಾಕ್ಸ್ಗೆ ಹಾಕಿ ಕೊಡಲ್ಲ. ನಾನು ಮಾಡಿದ್ದನ್ನು ಮಾತ್ರನೇ ಕೊಡ್ತೀನಿ. ಇನ್ನು ಅವನಿಗೊಂದು ಆಮ್ಲೆಟ್ ಹಾಕ್ಕೊಟ್ಟೆ. ಪ್ರಗತಿ ಹೋಗಿ ಹೊಫ್ ಅಂತ ನಿಂತಿದ್ದೀನಿ ನಾನು ಇವಾಗ ಆರಾಮಾಗಿ. ಅಷ್ಟು ಕ್ವಿಕ್ಕಾಗಿ ಹೋದರೂ ನಾನು ಅದಾದ್ಮೇಲೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಬೈ ಮಿಸ್ಟೇಕಾಗಿ 2 ಡೇಸಿಂದ ಗ್ಲಾಸಸ್ ಬೇರೆ ಒಡೆದೋಗ್ತಾ ಇದೆ. ಮೊನ್ನೆ ಆಯಿಲ್ ಬಾಟಲ್ ಹೊಡೆದಾಕ್ತೆ, ಇವತ್ತು ಒಂದು ಸ್ಟೋರೇಜ್ ಬಾಕ್ಸ್ ಹೊಡೆದಾಕ್ತೆ. ಈ ಥರ ಗ್ಲಾಸ್ ಏನಾದರೂ ಹೊಡೆದೋದ್ರೆ ಅದನ್ನು ಒಂದು ಕವರಲ್ಲಿ ಹಾಕಿ ಸಪ್ರೇಟಾಗಿ ನಾವು ಡಸ್ಟ್ಬಿನ್ಗೆ ಹಾಕೋದಕ್ಕಿಂತ ಸಪ್ರೇಟಾಗಿ ಇಡೋದು ತುಂಬಾ ಒಳ್ಳೆಯದು. ಯಾಕೆಂತಂದರೆ ಕಸ ಸಪ್ರೇಟ್ ಮಾಡುವಾಗ ಅವ್ರಿಗೆ ಗೊತ್ತಾಗುತ್ತೆ, ಇದು ಗ್ಲಾಸ್ನ ಸಪ್ರೇಟಾಗಿ ತೊಗೊಂಡೋಗ್ತಾರೆ. ಇಲ್ಲಾಂದರೆ ಕೈ ಇಟ್ಬಿಡ್ತಾರೆ ಸಡನ್ನಾಗಿ ಕಸದಲ್ಲಿ. ಸಪ್ರೇಟ್ ಮಾಡಬೇಕಾದ್ರೆ ಚುಚ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಸೊ ಆದಷ್ಟು ಸಣ್ಣ ಪುಟ್ಟದಲ್ಲಿ ನಾವು ಕೇರ್ಫುಲ್ ಆಗಿದ್ದರೆ ಇನ್ನೊಬ್ರಿಗೆ ಹಾನಿ ಆಗೋದನ್ನು ತಪ್ಪಿಸ್ಬೋದಲ್ವಾ. ಇನ್ನು ಅಲ್ಲಿಂದ ಬಂದು ಟೀ ಮಾಡಬೇಕು ಅಂತಂದರು. ಪಾಪ ಚಳಿಯಲ್ಲಿ ಬಂದಿದ್ದರು. ನಾನು ಕಾಫಿ ಟೀ ಕಡಿಮೆ ಕುಡಿತಾ ಇಲ್ಲ. 1 ಟೈಮ್ ಅದು ನನ್ನ ಹಸ್ಬೆಂಡ್ ಇದ್ದಾಗ ಮಾತ್ರ ಕುಡಿಯೋದು. ಹಾಗೆ ನೀವೇನಾದರೂ ಕಾಫಿ ಟೀ ಅಡಿಕ್ಷನ್ ಇದೆ, ಸಡನ್ಲಿ ಬಿಡೋಕ್ಕಾಗಲ್ಲ, ಏನು ಮಾಡೋದು ಅಂತಂದಾಗ ಅದಕ್ಕೆ ಸ್ವಲ್ಪ ಶುಂಠಿಯನ್ನು ಚೆನ್ನಾಗಿ ಜಜ್ಜಿಬಿಟ್ಟು 1-2 ಏಲಕ್ಕಿ ಪೌಡರ್ ಮಾಡಿ ಹಾಕ್ಕೊಂಡ್ರೆ ನಮಗೆ ಕೆಫೆನ್ ಏನಿರುತ್ತೆ ಟೀಯಲ್ಲಿ, ಕಾಫಿಯಲ್ಲಿ, ಆ ಅಂಶನ ಡಿಕ್ರೀಸ್ ಮಾಡೋದಂತೆ. ಬಾಡಿಗೆ ಎಫೆಕ್ಟ್ ಆಗುವಂಥ ಏನಿರುತ್ತೆ ಅದನ್ನು ತುಂಬಾ ಮೈಲ್ಡ್ ಮಾಡುತ್ತೆ ಈ ಶುಂಠಿ ಮತ್ತು ಏಲಕ್ಕಿ. ನಿಮ್ಗೆ ಆ ಥರ ಕುಡಿಲೇಬೇಕಂತಂದರೆ ಕಂಪಲ್ಸರಿ ಒಂದು ಶುಂಠಿ ಏಲಕ್ಕಿ ಎರಡನ್ನೂ ಹಾಕಿ ಚೆನ್ನಾಗಿ ಕುದಿಸಿ ನೀವು ಟೀ ಕಾಫಿ ಮಾಡ್ಕೊಂಡು ಕುಡಿಬೋದು. ಇನ್ನು ಹರ್ಬಲ್ ಟೀ ಬಂದು ಅದು ನನ್ನ ಹಸ್ಬೆಂಡ್ಗೆ ಇಷ್ಟ ಆಗೋದಿಲ್ಲ, ಆಗುತ್ತೆ, ಬಟ್ ಅವರು ತುಂಬ ಅದನ್ನು ಪ್ರಿಫರ್ ಮಾಡಲ್ಲ. ನಾನು ಮಾತ್ರನೇ ಕುಡಿತೀನಿ. ಅದು ನನಗೆ ಇಡೀ ದಿನ ಎನರ್ಜಿ ಕೊಡುತ್ತೆ. ಎಷ್ಟು ಸರಿ ಬೇಕಾದ್ರೂ ಮಾಡ್ಕೊಂಡು ಕುಡಿಬೋದು, ಅಂದರೆ ಒಂದು 3 ಟೈಮ್ಸ್ ಮಾಡ್ಕೊಂಡು ಕುಡಿಬೋದು. ಅವರು ಟೀ ಬೇಕಾ ಅಂತ ಕೇಳಿದ್ರೆ ಬೇಡ ಅಂತ ಹೇಳೋದು ಹೆಂಗೆ ಅಂತ ಹೇಳಿ ಓಕೆ ಅಂದೆ. ಇನ್ನು ರೈಸ್ ತುಂಬಾ ಚೆನ್ನಾಗಾಗಿತ್ತು. ಅವರು ಪ್ಲೇಟಿಗೆ ಹಾಕೊಳ್ಳೋದಕ್ಕಿಂತ ಅದರಲ್ಲೇ ಹಾಗೆ ತಿಂತಾಯಿದ್ರು. ತುಂಬ ಚೆನ್ನಾಗಾಗಿತ್ತು. ಅದ್ರ ಜೊತೆಗೆ ಇನ್ನೊಂದು ವಿಚಾರ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಾಯಿತು. ಮನೆಯನ್ನು ಚೇಂಜ್ ಮಾಡಬೇಕು ಅನ್ನೋ ಒಂದು ಥಾಟ್ಸಲ್ಲಿದ್ದೀವಿ. ಅದೇ ನಾನು ತುಂಬ ಆಲೋಚನೆಗಳಿಗೆ ಒಳಗಡೆ ಮಾಡಿರೋದು, ಏನಂತಾರೆ ತುಂಬ ಆಲೋಚನೆ ಮಾಡೋ ಥರ ಮಾಡಿರೋದು. ಸೊ ಅದೊಂದಿದೆ, ಅದು ನಾವು ಒಂದಿಷ್ಟು ಮನೆಯೆಲ್ಲ ನೋಡಿದ್ವಿ. ಅದನ್ನು ಇವತ್ತಿನ ವ್ಲಾಗಲ್ಲಿ ಒಂದಿಷ್ಟು ಮನೆಗಳ ಕ್ಲಿಪ್ ಹಾಕ್ತೀನಿ. ಒಂದಿಷ್ಟು ಸಜೆಷನ್ನ ನಿಮ್ಮನ್ನು ಕೇಳೋಣ ಅಂತ ಅಂದ್ಕೊಂಡೆ. ಯಾಕೆಂತಂದರೆ ಮನೆ ನೋಡಬೇಕಂದ್ರೆ ಬೇಸಿಕಾಗಿ ನಾವು ಏನೆಲ್ಲ ಯೋಚನೆ ಮಾಡಬೇಕು ಅನ್ನೋದು ಸ್ವಲ್ಪ ಇಂಪಾರ್ಟೆಂಟ್ ಅಲ್ವಾ. Lollipop. Lizard. ಅವನು ಎದುರ್ಸಕ್ಕೆ ಅಂತ ಮನೇಲಿ ಒಂದೆರಡು ಅಲ್ಲಿ ಓಡಾಡ್ತೀವಿ ಚಿನ್ನಿ. ಪೀಮಿ ಅಂತ ತೋರಿಸಿದ, ಪೀಮಿ ಅಂತಾನೆ ಇಟ್ಕೊಂಡ. ಲೇಡಿ ಬಗ್, ಬೇಬಿ, ಇದು ಬೇಬಿ ಪಾಪು, ಇದು ಐರನ್ ಮಾಡೋದು, ಐಸ್ ಕ್ರೀಮ್, ಇಂಕ್ ಪಾಟ್. ಚಿನ್ನು ಇಲ್ಲಿ ಕೇಳಿಸ್ಕೊ ಮಮ್ಮಿನ, ಇಂಕ್ ಪಾಟ್. ಚೂ ಅಂತ ಚುಚ್ತಾರ. ಯಾರು ಚುಚ್ಚೋದು? ಡಾಕ್ಟರ್ ಚುಚ್ಚ. ಎಲ್ಲಿ ಚುಚ್ಚಿದ್ರು ನಿನಗೆ? ಅಲ್ಲಿ ಚುಚ್ಚಿಬಿಟ್ರಾ? ಕರೆಕ್ಟ್ ಕೈಯೇ ತೋರಿಸ್ತಾನೆ ಚಿನ್ನಿ. ಅಲ್ಲಿ ಡಾಕ್ಟರ್ ಚುಚ್ಚಿದ್ರಾ? ಅಲ್ಲಿ ಯಾರು? ಸರಿ ಬಿಡು, ಆಗೋಯ್ತು, ಅದಾಗೋಯ್ತು, ಮರ್ತು ಬಿಡು. ಹಾಗಿಲ್ಲ, ಆಗೋಯ್ತು, ಮರ್ತು ಬಿಡು.
ನಿಧಲ್ ಚುಚ್ಚಿಬಿಟ್ರ ಡಾಕ್ಟರ್ ಇನ್ನು ಅದೇ ವಿಚಾರವಾಗಿ ಹೊರಗಡೆ ಹೋಗೋದಿತ್ತು. ಸ್ವಲ್ಪ ಸ್ಕೂಲೆಲ್ಲ ನಾವು ವಿಚಾರಿಸ್ತಾ ಇದ್ದೀವಿ, ಯಾವ ಸ್ಕೂಲು ಈಗ ಹೋಗೋ ಸ್ಕೂಲ್ಗಿಂತ ಬೆಸ್ಟ್ ಆಗಿರೋ ಸ್ಕೂಲ್ಗೆ ಹೋಗಬೇಕಾಗತ್ತೆ ಅಥವಾ ಸೇಮ್ ಏನು ಫೆಸಿಲಿಟಿ ಇದೆ ನನ್ನ ಮಗಳು ಹೋಗ್ತಾ ಇರೋ ಸ್ಕೂಲು ಅದೇ ಸ್ಕೂಲ್ ಫೆಸಿಲಿಟಿ ಇರೋದನ್ನು ನಾವು ನೋಡಬೇಕಲ್ವಾ. ಸೊ ಅದು ವಿಚಾರವಾಗಿ ಹೊರಗಡೆ ಹೋಗ್ತಾ ಇದೆ. ಈ ಟಾಪ್ ತೊಗೊಂಡಿದ್ದೀನಿ, ಬಟ್ ಇದಕ್ಕೆ ಲೋಯರ್ ಮ್ಯಾಚ್ ಮಾಡೋಕ್ಕೆ ನಂಗೆ ಆಗ್ತಾಯಿಲ್ಲ, ಯಾವ ಥರ ತೊಗೊಳ್ಳಿ ಏನು ಅಂತ. ಆಮೇಲೆ ಮಿಷಿನ್ ಬೇರೆ ರಿಪೇರಿ ಆಗಿಬಿಟ್ಟು ನನಗೆ ಏನು ಪ್ರಾಬ್ಲಮ್ ಗೊತ್ತಾ, ಎಕ್ಸೆಸ್ ಅಂದರೆ ತುಂಬ ಟೈಟ್, ಎಸ್ ಅಂದರೆ ಲೂಸ್. ಸೊ ಎರಡರ ಮಧ್ಯೆ ಬೇಕು ನನಗೆ. ಸೊ ಎಸ್ ಅಂದರೆ ನನಗೆ ಇದು ಎಸ್ ಸೈಜೇ, ಬಟ್ ಇಷ್ಟು ಲೂಸ್ ಆಗಿರುತ್ತೆ. ಮಿಷಿನ್ ಇದ್ದರೆ ನಾನು ನನ್ನ ಸೈಜ್ಗೆ ಕರೆಕ್ಟಾಗಿ ಒಂದು ಫಿಟ್ಟಿಂಗ್ ಮಾಡ್ಕೊಂಬಿಡ್ತಾ ಇದ್ದೆ, ಅದು ಇರಲಿಲ್ಲ. ಇನ್ನು ಯಾವ ಥರ ಕಾಂಬಿನೇಷನ್ ಮಾಡಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ, ಯಾವುದು ಮ್ಯಾಚ್ ಆಗ್ತಾ ಇರಲಿಲ್ಲ. ಓಕೆ, ಒಂದು ಜೀನ್ಸ್ ಜೊತೆಗೇ ಕಾಂಬಿನೇಷನ್ ಮಾಡಿಕೊಂಡು ಹೊರಟೆ. ಇನ್ನು ನಾನು ಬೊಟ್ಟಿಟ್ಕೊಳ್ಬೇಕಾದ್ರೆ ಪ್ರೀತಮ್ ಬಂದುಬಿಟ್ಟು ನನಗೂ ಬೊಟ್ಟಿಡು ಅಂತ ಹೇಳಿ ಅವನು ಹಿಂಗೆ ಅಂತ ಇಕ್ಕಿಸ್ಕೊಂಡ. ನೋಡೋದಕ್ಕೆ ಸೇಮ್ ಕ್ಯೂಟ್ ಹುಡುಗಿ ಥರ ಕಾಣಿಸ್ತಾ ಇದ್ದಾನೆ. ಮಿಷಿನ್ ಕೂಡ ರಿಪೇರಿ ಮಾಡಿ ನನ್ನ ಮಗನೇ, ನಾನು ಸ್ಟಿಚ್ ಮಾಡಿ ಅಲ್ಲಿ ಇಟ್ಟಿದ್ದೆ. ಒಂದು ಸಿಸರ್ ತೊಗೊಂಡು ಬಂದು ಅದರಲ್ಲಿ ಒಂದು ಪಟ್ಟಿ ಹಾಕಿರ್ತಾರೆ ಹಿಂಗೆ ತಿರ್ಗೋದು, ಅದನ್ನು ಕರೆಕ್ಟಾಗಿ ಕಟ್ ಮಾಡಿಬಿಟ್ಟ. ಅವತ್ತು ಹಾಳಾಗಿದ್ದು, ಅವತ್ತಿಂದ ಯಾವುದನ್ನು ಆಲ್ಟ್ರ್ ಮಾಡ್ಕೊಳ್ಳೋಕ್ಕಾಗಿಲ್ಲ. ಸುಮಾರು ಡ್ರೆಸ್ಗಳು ನಾನು ಎಸ್ ಸೈಜೇ ತರಿಸೋದು, ಎಸ್ ನನಗೆ ಲೂಸ್, ಮೀಡಿಯಮ್ ಅಂದರೆ ಹೆವಿ ಲೂಸ್ ಆಗಿಬಿಡುತ್ತೆ. ಇನ್ನು ಲಾಸ್ಟ್ ಒಂದು ಇನ್ಸಿಡೆಂಟ್ ಆಗಿತ್ತು, ನಮ್ಮ ಕಾರಲ್ಲಿ ಏನು ಪ್ರಾಬ್ಲಮ್ ಆಗಿತ್ತು ಅಂತ. ಸೊ ಅದಕ್ಕೆ ನಾವು ಕಾರ್ಗೆ ಡ್ಯಾಶ್ ಕ್ಯಾಮ್ರಾ ಹಾಕ್ಸಿದ್ವಿ, ಸರ್ವಿಸ್ ಇತ್ತು, ಕಾರ್ ಸರ್ವಿಸ್. ಸೊ ಟಾಟಾ ಕಂಪ್ನಿದೇ ಒಂದಿತ್ತು, ಅದನ್ನು ಹಾಕ್ಸಿದ್ವಿ. ಅದಕ್ಕೆ ಒಂದು ಮೆಮೊರಿ ಬೈ ಮಾಡೋದಿತ್ತು. ಕೇಳಿದ್ರೆ ಅವ್ರು ಹೇಳ್ತಾ ಇದ್ದಾರೆ MRP 2900 ಇದೆ, ನಮಗೆ 2600 ಕೊಡಿ ಅಂತ. ನಾವು ಅಮೆಝಾನಲ್ಲಿ ಚೆಕ್ ಮಾಡಿದ್ವಿ, ಅದು 1700ಗೆ ಇತ್ತು, 1600 ಸಮಥಿಂಗ್, ಒಂದು ಆಲ್ ರೌಂಡ್ ಮಾಡಿದ್ರೆ 1700. ಸರಿ, ಅಮೆಝಾನಲ್ಲಿ ಬುಕ್ ಮಾಡುತ್ತೆ. ನಂಗೆ ಮಧ್ಯಾಹ್ನನೇ ಡೆಲಿವರಿ ಆಯಿತು, ಅಮೆಝಾನ್ ಪ್ರೈಮ್ ಇದೆಯಲ್ಲ. ಸೊ ಇಷ್ಟೆಲ್ಲ ಫೆಸಿಲಿಟಿ ಇರಬೇಕಾದ್ರೆ ಯಾರೂ ಸುಮ್ಮನೆ ಕೊಡೋದಿಲ್ಲ ಅಲ್ವಾ. ಸ್ವಲ್ಪ ಅವರು ನೋಡಿ ಅಂದರೆ ಇದೇ ಅವರಿಗೆ ಪ್ಲಸ್ ಮೈನಸ್. ಈಗ ನಮಗೆ ಪ್ಲಸ್ ಆಗಬೇಕಂದ್ರೆ ನಾವು ಆನ್ಲೈನ್ಗೆ ಹೋಗಬೇಕು, ಶಾಪರಿಗೆ ಮೈನಸ್ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಬಟ್ ಎಲ್ಲರೂ ಅವ್ರ ಕಂಫರ್ಟಬಲ್ ಅಲ್ವಾ ನೋಡೋದು. ಅಲ್ಲಿಂದ ಸ್ಕೂಲ್ ವಿಚಾರಿಸಿದ್ವಿ, ಸ್ವಲ್ಪ ನಮಗೆ ಅಷ್ಟು ಏನು ಅಂದರೆ ಇವಾಗ ಆಗಲ್ಲ, ನೆಕ್ಸ್ಟ್ ಬನ್ನಿ ಹಾಗೆ ಹೇಗೆ ಅಂತ ಹೇಳಿದರು. ಸರಿ ಅಂತ ಹೇಳ್ಬಿಟ್ಟು ಇದು ಬಂದ್ಬಿಟ್ಟು ಮನೆ ನೋಡಿದಂಥ ಹಿಂದಿನ ಕ್ಲಿಪ್ಗಳನ್ನ ನಾನು ಆ್ಯಡ್ ಮಾಡಿದ್ದೀನಿ. ಈ ಮನೆ ನಮಗೆ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು, 2 BHK. ಆಮೇಲೆ ಡಾಲರ್ಸ್ ಕಾಲೋನಿಲಿ ಇರೋದಿದು, ಅಂದರೆ ತುಂಬ ಸ್ಟ್ಯಾಂಡರ್ಡ್ ಏರಿಯಾ, ಸಿಕ್ಕಾಡೆ ಚೆನ್ನಾಗಿತ್ತು ಏರಿಯಾ ಮಾತ್ರ. ಹೇಳಿದಾಗ ಹೆಂಗಿತ್ತು ಅಂತಂದರೆ ಅಷ್ಟು ಸೈಲೆಂಟ್ ಏರಿಯಾ. ನಾವು ಆ್ಯಕ್ಚುಲಿ ಮನೆ ನೋಡಬೇಕು ಅಂತಂದರೆ ಯಾವೆಲ್ಲ ಪಾಯಿಂಟ್ಸ್ನ ತಲೆಯಲ್ಲಿ ಇಟ್ಕೋಬೇಕು ಅಂತ ಸಿಕ್ಕಾಪಟ್ಟೆ ಯೋಚನೆ ಮಾಡ್ತಾಯಿದ್ದೀವಿ. ಯಾಕೆಂತಂದರೆ ಈಗಿರೋ ಮನೆ ಸ್ವಲ್ಪ ತುಂಬ ದೊಡ್ಡದಾಗಿದೆ, ನಾವು ಇರೋದು ಪ್ರೆಸೆಂಟು ಅದೇ ರೇಂಜ್ಗೆ ಅಂತ ಅಂದ್ರೂ ಅಟ್ಲೀಸ್ಟ್ ಆ ಥರ ಇರಬೇಕು, ಸ್ವಲ್ಪ ಸ್ಪೇಷಿಯಸ್ ಆಗಿರ್ಬೇಕಂದ್ರೆ ನಮ್ಮ ಮನೆ ಥಿಂಗ್ಸ್ ತುಂಬ ಜಾಸ್ತಿ ಇದೆ. ಸೊ ಅದಕ್ಕೆ ಅದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ನೋಡ್ತಾ ಇದ್ದೀವಿ. ಈ ಮನೆ ನನಗಂತೂ ತುಂಬ ಇಷ್ಟ ಆಯಿತು. ಒಂದು ರೀಸನ್ಗೆ, ಬಾಲ್ಕನಿ ತುಂಬ ಹೆವಿ ದೊಡ್ಡದು. ಇದು ಬಂದುಬಿಟ್ಟು ಪೆಂಟ್ ಹೌಸಲ್ಲಿ ಬರೋವಂಥ ಮನೆ, ತುಂಬ ದೊಡ್ಡ ಬಾಲ್ಕನಿ ಇತ್ತು. ನನಗೆ ಆ್ಯಕ್ಚುಲಿ ನನ್ನ ಗಾಳಿ ಬೆಳಕು ಚೆನ್ನಾಗಿರಬೇಕು ಅಂತ ನೋಡ್ತಾ ಇದ್ದೀನಿ. ನನಗೆ ಅಟ್ಲೀಸ್ಟ್ ಒಂದು ಹೊರಗಡೆ ವ್ಯೂ ಕಾಣಬೇಕು. ಯಾಕೆಂದರೆ ನಮ್ಮ ಮನೇಲಿ ನಾವು ಒಳಗಡೆ ಇದ್ದು ನನ್ನ ಕಣ್ಣೆಲ್ಲ ಬತ್ತೋದಂಗೆ ಆಗಿಬಿಟ್ಟಿದೆ, ಏನೂ ನೋಡೋಕ್ಕಿಲ್ಲ, ಏನೂ ಆಗಲ್ಲ. ಎಷ್ಟು ತನಕ ಒಳಗಡೆ ಇರೋಕ್ಕಾಗತ್ತೆ. ಜಾಬ್ಗೆ ಹೋಗೋ ಹೆಣ್ಮಕ್ಳಿಗೆ ಒಂಥರ, ಬಟ್ ಎನಿ ಟೈಮ್ ಮನೇಲೇ ಇರಬೇಕಂದ್ರೆ ಅಟ್ಲೀಸ್ಟ್ ಈ ಒಂದಷ್ಟು ಬೇಸಿಕ್ ನೀಡ್ ಇರಬೇಕಪ್ಪ. ಈ ಬಾಲ್ಕನಿ ನೋಡಿ ನಾನು ಫುಲ್ ಫಿದಾ ಆಗಿಬಿಟ್ಟಿದ್ದೆ. ನನಗೆ ಇದು ಓಕೆ, ನನಗೆ ಈ ಮನೆ ತುಂಬ ಚೆನ್ನಾಗಿದೆ, ಎಷ್ಟು ಬೆಳಕು, ಆಮೇಲೆ ಎಷ್ಟು ಚೆನ್ನಾಗಿತ್ತಲ್ಲ. ಏನಾದರೂ ಗಿಡಗಳು ಹಾಕ್ಕೋಬೋದು ಅಥವಾ ಮಕ್ಕಳು ಆಟ ಆಡೋಕ್ಕೆ. ಪ್ರೀತಮ್ಗೆ ಎಷ್ಟು ದೊಡ್ಡ ಸ್ಪೇಸ್ ಇದೆ, ಇದರೆಲ್ಲ ನೋಡಿ. ಆಮೇಲೆ ಕಿಚನ್ ಕೂಡ ತುಂಬ ಚೆನ್ನಾಗಿತ್ತು, ಕಿಚನಲ್ಲಿ ಬೆಳಕು ತುಂಬ ಚೆನ್ನಾಗಿತ್ತು, ಯುಟಿಲಿಟಿ ಏರಿಯಾ ಇತ್ತು. ಸೊ ಎಲ್ಲ ಓಕೆ ಆಗಿ ನಾನು ಓಕೆ ಅಂತ ಹೇಳೇ ಬಂದಿದ್ದೆ. ಬಟ್ ಅಲ್ಲೇನಾಯಿತು ಅಂತಂದರೆ ಅವ್ರು ನಮಗೆ ತೋರಿಸಿಲ್ಲ ಅಂದರೂ ನನಗೆ ಡಿಸಪಾಯಿಂಟ್ ಆಗ್ತಿರ್ಲಿಲ್ಲ. ತೋರಿಸ್ಬಿಟ್ಟು ನಾವು ಕಾಲ್ ಮಾಡಿದ್ವಿ, ಆಮೇಲೆ ಹೇಳಿದ್ರು ಇಲ್ಲ, ಈ ಫ್ಲ್ಯಾಟ್ ಓನರ್ ರಿಲೇಷನ್ ಅಥವಾ ಫ್ರೆಂಡ್ ಸರ್ಕಲಲ್ಲಿ ಒಬ್ರಿಗೆ ಬೇಕಂತೆ, ಅವ್ರು ಕೇಳಿದ್ದಾರೆ, ಅವ್ರಿಗಾಗಿಲ್ಲ ಅಂದರೆ ಅದು ನಿಮಗಾಗತ್ತೆ, ಅವ್ರು ಬಂದು ನೋಡ್ತಾರೆ, ಅವ್ರಿಗೇನಾದರೂ ಅದು ಇಷ್ಟ ಆಗಿ ಓಕೆ ಆದರೆ ಅದು ನಿಮ್ಗಾಗಲ್ಲ ಅಂತ ಹೇಳಿದ್ರು. ತುಂಬ ಡಿಸಪಾಯಿಂಟ್ ಆಯಿತು. ಫೈನಲಿ ಓಕೆ ಆಯಿತು, ಎಲ್ಲ ಸೆಟ್ ಆಯಿತು, ಎಲ್ಲ ಇದಾಯಿತು. ಇವಾಗ ನೋಡಿದ್ರೆ ಈ ಥರ ಹೇಳ್ತಾ ಇದ್ದಾರಲ್ಲ ಅಂತ ಹೇಳಿ. ನೀರಿನ ವ್ಯವಸ್ಥೆ ಕೂಡ ತುಂಬ ಚೆನ್ನಾಗಿತ್ತು ಅಂತ ಹೇಳಿದ್ರು. ತುಂಬ ಮನೆಗಳಿಲ್ಲ ಅಲ್ಲಿ, ಒಂದು 12 ಏನೋ ಈ ಸರೌಂಡಿಂಗಲ್ಲಿರೋ ಮನೆ ಬಿಲ್ಡಿಂಗ್ ಎಲ್ಲ ಹಾಗೆ ಇರೋದು. ಈ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ ಎಲ್ಲ ಒಂದು 10, 12 ಆ ಥರ ದೊಡ್ಡ ದೊಡ್ಡ ಸೈಟಲ್ಲಿ ಕಟ್ಬಿಟ್ಟು ಸೇಲ್ ಮಾಡ್ತಾರೆಲ್ಲ, ರೆಂಟಿಗೆ ಕೊಡ್ತಾರೆ, ಆ ಥರ ಇತ್ತು. ನಾವು ಸುಮಾರು ನೋಡಿದ್ವಿ. ಆಮೇಲೆ ಆ ಏರಿಯಾದಲ್ಲಿ ಅವ್ರು ಹೇಳಿದ್ದೇನು ಅಂತಂದರೆ ರೆಂಟಿಗೆ ಮನೆ ಖಾಲಿ ಇರೋದು ತುಂಬ ಕಮ್ಮಿ ಇದೆ, ಖಾಲಿ ಆದ ತಕ್ಷಣ ಆಕ್ಯುಪೈ ಆಗಿಬಿಡತ್ತೆ, ಏರಿಯಾ ಹಂಗಿದೆ ಅಂತ. ಸೊ ಇದು ಬಂದು ನಾವು ನೋಡ್ತಾ ಇರೋ ಈ ಸ್ಕೂಲಿಗೆ ತುಂಬ ನಿಯರ್ ಇರೋವಂತಹ ಮನೆಗಳು, ತುಂಬ ನಿಯರ್. ಸೊ ಅದಕ್ಕೋಸ್ಕರ ಓಕೆ ಮಾಡಿದ್ವಿ. ಅದಾದಮೇಲೆ ಇನ್ನೊಂದು ನೋಡಿದ್ವಿ, ಇದು ಬಂದು 3 BHK,
ತುಂಬ ಹೆವಿ ದೊಡ್ಡದು. ಆಮೇಲೆ ಅಷ್ಟು ನಂಗೆ ಇಷ್ಟ ಆಗಲಿಲ್ಲ. ಒಂಥರ ತುಂಬ ವಿಶಾಲವಾಗಿತ್ತು ಅಷ್ಟೇ. ಅದು ಬಿಟ್ಟರೆ ನನಗೆ ಏನೂ ಅಷ್ಟು ಇಷ್ಟ ಆಗಿಲ್ಲ. ನೋಡಿದ್ವಿ 3 BHK ತುಂಬ ಹೆವಿ ಅಂತ ಅನ್ನಿಸ್ತು. ಹಾಗಾಗಿ ನಾವು ಇದನ್ನು ಸುಮ್ಮನೆ ಜಸ್ಟ್ ಹಾಗೆ ನೋಡ್ಕೊಂಡು ಬಂದ್ವಿ, ಯಾವ ಥರ ಇದೆ ನೋಡೋಣ ಅಂತ ಹೇಳಿ. ಇದೊಂದು ಮನೆ. ಇವಾಗಂತೂ ಬಾಡಿಗೆ ಮನೆ ತುಂಬ ಇದ್ದಾವೆ ಅಂತಾರೆ. ನೋಡಿದ್ರೆ ಹುಡುಕಿ ಸಾಕಾಗಿದೆ. ನಮಗೆ ಬಾಡಿಗೆ ಮನೆಗಳೇ ಸಿಕ್ಕಿಲ್ಲ ಆ್ಯಕ್ಚುಲಿ. ಎಷ್ಟು ನೋಡಿದ್ದೀವಿ ಅಂತ ಅಂದರೆ ನಂಗೆ ತಲೆ ನೋವು ಬಂದುಬಿಟ್ಟು ಟೆನ್ಷನ್ ಆಗಿಬಿಟ್ಟು ಖಾಲಿ ಮಾಡೋದು ಬೇಡವೋ ಅಂತ. ಬ್ರೋಕರಿಗೆ ಹೇಳ್ಬೋದು, ಬಟ್ ನಮಗೇನಂತಂದರೆ ಬ್ರೋಕರು ಕೆಲವೊಂದು ಪಾಯಿಂಟ್ಸ್ನ ಹೈಡ್ ಮಾಡ್ತಾರೆ. ಏನಿದೆ ಏನಿಲ್ಲ ಅಂತ ಅವರು ಅಷ್ಟು ಈಸಿಯಾಗಿ ಹೇಳಲ್ಲ. ನಾವೇ ಹೋದರೆ ಒಂದಿಷ್ಟು ಏರಿಯಾ ಬಗ್ಗೆ ತಿಳ್ಕೊಬೋದು, ಸ್ಕೂಲಿಗೆ ಎಷ್ಟು ಡಿಸ್ಟೆನ್ಸ್ ಆಗುತ್ತೆ ಅಥವಾ ಸ್ಕೂಲ್ ಹೇಗಿದೆ, ನಾವು ಅದರ ರಿವ್ಯೂವನ್ನು ಕೂಡ ಕೇಳ್ತಾ ಇದ್ದೀವಿ. ಸುಮ್ಮನೆ ಹೋಗಿ ಅಲ್ಲಿ ಏನೋ ಇದಾಯಿತು ಅಂತಂದರೆ ತುಂಬ ಎಫೆಕ್ಟ್ ಆಗುತ್ತೆ ನಮಗೆ. ಆ್ಯಕ್ಚುಲಿ ನನಗಂತೂ ತುಂಬ ತಲೆಯಲ್ಲಿ ಸಿಕ್ಕಾಪಟ್ಟೆ ಓಡ್ತಾ ಇದೆ. ರಾಂಗ್ ರೈಟ್ ಏನು ಮಾಡ್ತಾಯಿದ್ದೀವಿ, ಇದೆಲ್ಲ ಸರಿನಾ ತಪ್ಪಾ, ನಮಗಿದು ಮೈನಸ್ಸಾ ಪ್ಲಸ್ಸಾ ಅಂತ. ಬಟ್ ನನ್ನ ಪಾಯಿಂಟ್ಸನ್ನು ಹಾಕೊಂಡಾಗ ನನಗೆ ತುಂಬ ಪಾಯಿಂಟ್ಸ್ ಇಲ್ಲಿಂದ ಹೋಗಬೇಕು ಅಂತಲೇ ಇರೋದು. ಸೊ ಹಾಗಾಗಿ ನಾನು ನಿರ್ಧಾರ ಮಾಡಿದ್ದೀನಿ. ನಮ್ಮ ಮನೆಯವರು ಕೂಡ ಅಷ್ಟೇ, ಅವರು ಹೇಳಿದ್ದು ಇದು ಬೆಸ್ಟ್ ಆಪ್ಷನ್, ನಾವು ಹೀಗೆ ಮಾಡಬೇಕು ಅಂತ. ಅಲ್ಲಿಂದ ನೆಕ್ಸ್ಟ್ ಡೇನು ಮತ್ತೆ ಅಂದರೆ ನಾವು ಡೈಲಿ ಹೋಗ್ತಾ ಇರಲಿಲ್ಲ. ಯಾವಾಗ ನಮ್ಮ ಮನೆಯವ್ರಿಗೆ ಟೈಮ್ ಸಿಗ್ತಾಯಿತ್ತು ಅವಾಗ ಹೋಗಿ ನಿಧಾನಕ್ಕೆ ಫಸ್ಟು ಆ್ಯಕ್ಚುಲಿ ಏರಿಯಾನು ಕೂಡ ನೋಡ್ತಾ ಇದ್ವಿ ನಾವು. ಸರೌಂಡಿಂಗ್ ಹೆಂಗಿದೆ, ಮಕ್ಕಳು ಬೆಳೆಯೋ ವಾತಾವರಣ ಚೆನ್ನಾಗಿರ್ಬೇಕಲ್ವ. ಹಾಗಾಗಿ ಅದನ್ನು ಸುಲಭವಾಗಿ ಜಡ್ಜ್ ಮಾಡೋಕ್ಕಾಗಲ್ಲ. ಅಟ್ಲೀಸ್ಟ್ ನಾವು ಅಂದ್ಕೊಂಡಂಗಿರಲಿ ಅಂತ ಅಲ್ಲಿಂದ ಮತ್ತೆ ಇನ್ನೊಂದು ದಿನ ಹೋದ್ವಿ. ಅಲ್ಲೂ ಕೂಡ ಸುಮಾರು ಒಳ್ಳೊಳ್ಳೆ ಸ್ಟ್ಯಾಂಡರ್ಡ್ ಏರಿಯಾಗಳಲ್ಲಿ ನಾವು ವಿಚಾರಿಸಿದ್ವಿ. ಮನೆ ಬಾಡಿಗೆ ಇರೋದು ತುಂಬ ಕಮ್ಮಿಯಲ್ಲಿ ಇದ್ರೂ ಕೂಡ ಇದ್ದಾರೆ. ಇನ್ನು ಕೆಲವೊಂದು ಮನೆಗಳು ನೋಡೋಕ್ಕೆ ಚೆನ್ನಾಗಿರಲ್ಲ, ತುಂಬ ಹಳೆಯ ಮನೆ, ಫೆಸಿಲಿಟಿ ಇಲ್ಲ, ಅಷ್ಟು ಚೆನ್ನಾಗಿಲ್ಲ, ಅದು ಖಾಲಿ ಇರುತ್ತೆ. ನಮ್ಗೆ ಅದು ಇಷ್ಟ ಆಗ್ತಾಯಿಲ್ಲ. ಇಲ್ಲಿ ನಾವು ಒಂದು 3 ಮನೆ ನೋಡಿದ್ವಿ. ಅದರೊಳಗೆ ನಾವು ಈ ಬಿಲ್ಡಿಂಗ್ ತುಂಬ ಇಷ್ಟ ಆಯಿತು, ಅಲ್ಲಿ ಖಾಲಿ ಇಲ್ಲ ಅಂದರು. ಇನ್ನೊಂದು ಇಂಡಿವಿಜುವಲ್ ಹೌಸ್ ಅಲ್ಲಿ ನೋಡಿದ್ವಿ, ಅಲ್ಲಿ ಕಾರ್ ಪಾರ್ಕಿಂಗ್ ಇಲ್ಲ. ಮನೆಯಲ್ಲಿ ತುಂಬ ಚಿಕ್ಕ ಇದು ಹಳೇ ಕಾಲದ ಮನೆ, ಇದು ತುಂಬ ಹಳೇ ಕಾಲದ ಮನೆ. ಇದು ನನಗಿಷ್ಟ ಆಗಲಿಲ್ಲ. ಸರಿ ಜಸ್ಟ್ ನೋಡೋಣ ಅಂದರೆ ಟೂಲೆಟ್ ಅಂತ ಯಾರ್ಯಾರು ಹಾಕಿದ್ರು ಅಲ್ಲಿ ಹೋಗಿ ನೋಡಿದ್ವಿ. ವಾರ್ಡ್ರೋಬೆಲ್ಲ ತುಂಬ ಚಿಕ್ಕದಿದೆ ಮತ್ತು ಗಾಳಿ ಬೆಳಕು ಸ್ವಲ್ಪ ಕಮ್ಮಿ ಅಂತ ಅನ್ನಿಸ್ತು. ಇಲ್ಲಿ ಎನಿ ಟೈಮ್ ಮತ್ತೆ ಲೈಟ್ ಹಾಕ್ಕೊಂಡೇ ಇರಬೇಕು. ನಮ್ಮ ಮನೆ ಇವಾಗ ಪ್ರೆಸೆಂಟ್ ಇರೋ ಹಾಲಲ್ಲಿ ನಾವು ಎನಿ ಟೈಮ್ ಲೈಟ್ ಹಾಕೇ ಇರ್ತೀವಿ. ಸೊ ಅದೆಲ್ಲ ನನಗೆ ಅದು ಸ್ವಲ್ಪ ಚೇಂಜ್ ಆಗಬೇಕು ಅಂತ ಇತ್ತು. ಸರಿ ಅಂತ ಇದು ರಿಜೆಕ್ಟ್ ಆಯಿತು. ಗೊತ್ತಿಲ್ಲ ನಮಗೆ, ಮನೆ ಹುಡ್ಕೋದು ಭಾರಿ ಕಷ್ಟ ಇದೆ. ಫೈನಲಿ ಆಗಿಲ್ಲ ಅಂತಂದರೆ ಬ್ರೋಕರ್ ಥ್ರೋನೇ ಹೋಗೋದು, ಇಲ್ಲ ಅಂತಂದರೆ ನೋಡೋಣ. ನಮ್ಮ ಫ್ರೆಂಡ್ಸ್ಗೆಲ್ಲ ಹೇಳಿದ್ದೀವಿ. ಒಬ್ರಿಗೆ ಹೇಳಿದ್ದೆ ನಾನು, ಹೇರ್ ಹೊಸ್ತು ಅಂಬಿಕಾ ಅಕ್ಕ ಅಂತ ಫ್ಯಾಮಿಲಿ ಫ್ರೆಂಡ್, ಅವ್ರು ಹೇಳಿದರು ನೋಡಿರ್ತೀನಿ ಬನ್ನಿ ನಾನು ನೋಡೋಣ ಅಂತ. ಸೊ ಅಲ್ಲಿ ಹೋಗಿ ಒಂದಿಷ್ಟು ವಿಚಾರಿಸ್ಕೊಂಡು ಬಂದರೆ ಒಂದಿಷ್ಟು ಐಡಿಯಾ ಬರುತ್ತೆ. ನಾನು ಅಲ್ಲೇ ಕಾರಲ್ಲೇ ಕೂತ್ಕೊಂಡು ಅಮೆಝಾನಲ್ಲಿ ಬುಕ್ ಮಾಡಿದೆ ಮೆಮೊರಿ ಕಾರ್ಡ್, ಇದು ಕಾರ್ ಡ್ಯಾಶ್ ಬೋರ್ಡ್ಗೆ. ಈವ್ನಿಂಗ್ ಅಷ್ಟೊತ್ತು ಮನೆಗೆ ಬಂದೇ ಬಿಡ್ತು, ರೀಚ್ ಆಯಿತು. ಸೊ ಆ ಥರ ಇವಾಗ 1 ಡೇ ಡೆಲಿವರಿ ಇದೆ ಅಲ್ಲ, ಎಲ್ಲದರಲ್ಲೂ ಅಮೆಝಾನಲ್ಲಿದೆ, ಫ್ಲಿಪ್ಕಾರ್ಟಲ್ಲಿದೆ. ನಮಗೆ ದುಡ್ಡು ಕೂಡ ತುಂಬ ಉಳಿತಾಯ ಆಯಿತು. 2600, ಇಲ್ಲಿ 1700, ಆಲ್ಮೋಸ್ಟ್ ಒಂದು 700 ರೂಪಾಯಿವರೆಗೂ ಉಳೀತು. ಸೊ ಈ ಥರ ನಾವು ಕಂಪೇರ್ ಮಾಡ್ತೀವಿ. ನೀವು ಯಾರಾದರೂ ಈ ಥರ ಕಂಪೇರ್ ಮಾಡಿ ತೊಗೋತೀರಾ, ಇಲ್ಲ ಅಂತಂದರೆ ಶಾಪಲ್ಲಿ ಬೆಸ್ಟಾಗಿ ಸಿಗುತ್ತೋ ಆನ್ಲೈನಲ್ಲಿ ಸ್ವಲ್ಪ ಡೌಟು ಅಂತ ಹೇಳಿ ತೊಗೊಳ್ತೀರಾ, ಕಮೆಂಟಲ್ಲಿ ಹೇಳಿ. ಅಲ್ಲಿಂದ ಸ್ವಲ್ಪ ಬಂದ ತಕ್ಷಣ ತುಂಬ ಬಾಯಾರಿಕೆ ಆಗ್ತಾಯಿತ್ತು ಅಂತ ಎಳ್ನೀರಿತ್ತು, ಅದನ್ನೆಲ್ಲ ಚಚ್ಚಿ ಕೊಡ್ತಾಯಿದ್ರು. ನನ್ನ ಅಪೋಸಿಟ್ ನೈಬರ್ ಇದ್ದಾರೆ, ಅವ್ರು ನನ್ನ ಫ್ರೆಂಡ್ ಇವಾಗ ಸದ್ಯ. ಪಾಪ ಅವ್ರಿಗೆ ತುಂಬ ಫೀಲಿಂಗ್ ಇವಾಗ, ಮತ್ತು ನೀವು ಹೋಗ್ಬಿಡ್ತೀರಾ ಅಂತ ಹೇಳಿ ಅವ್ರು ಬಂದರು. ಸಂಕ್ರಾಂತಿ ಹಬ್ಬಕ್ಕೆ ಹೋಗಿದ್ರು, ಅಲ್ಲಿಂದ ಸ್ವಲ್ಪ ತಿಂಡಿ ಎಲ್ಲ ತೊಗೊಂಡು ಬಂದು ಕೊಟ್ಟರು. ಎಳ್ನೀರು ತೊಗೊಂಡು ಬಂದಿದ್ದಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವರು ಅವ್ರಿಗೂ ಪಾಪುಂಗೆ ಅಂತ ಒಂದು ಬಾಕ್ಸಲ್ಲಿ ಹಾಕಿ ಕೊಟ್ಟರು. ಅದನ್ನೇ ನಗ್ತಾಯಿದ್ರು, ನಾವು ವಿಡಿಯೋ ಮಾಡ್ತಾಯಿದ್ವಿ ಡೋರ್ ಓಪನ್ ಮಾಡಿಕೊಂಡು. ಸೊ ಆ ಥರ ಇತ್ತು. ಅಲ್ಲಿಂದ ಸ್ವಲ್ಪ ಎಳ್ನೀರೆಲ್ಲ ಕುಡಿದು ಅವ್ರು ಕೊಟ್ಟಿರೋ ತಿಂಡಿ ಎಲ್ಲ ತಿಂದ್ಬಿಟ್ಟು ಪ್ರಗತಿಗೆ ಡ್ಯಾನ್ಸ್ ಕ್ಲಾಸ್ ಇತ್ತು. ಆಮೇಲೆ ನಮ್ಮ ಮನೆಯವರು ಇವತ್ತು ಮುಗೀತು, ನಾವು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿ 48 ಡೇಸ್ ಆಯಿತು, ಇನ್ಮೇಲೆ ನಾನ್ ವೆಜ್ ತಿನ್ಬೋದು ಅಂತ ಹೇಳಿ ಅವರೇ ನಾಟಿ ಕೋಳಿ ತೊಗೊಂಬಂದು ನಾನೇ ಮಾಡಿಕೊಡ್ತೀನಿ ಅಂತ ಹೇಳಿ ಚಿಕನ್ ಎಲ್ಲ ಪ್ರಿಪೇರ್ ಮಾಡ್ತಾಯಿದ್ರು. ಸೊ ಈ ಥರ ಇದೆ ಇವಾಗ ಪ್ರೆಸೆಂಟ್ ನನ್ನ ಮನೆಯ ಸಿಚುವೇಶನ್. ಗೊತ್ತಿಲ್ಲ ಯಾವ ಫೈನಲ್ ಆಗುತ್ತೆ, ಯಾವ ಸ್ಕೂಲ್ ಆಗುತ್ತೆ ಅಂತ ಹೇಳಿ. ಆದರೆ ಮಾತ್ರ ಬೆಸ್ಟನ್ನು ಟ್ರೈ ಮಾಡ್ತಾಯಿದ್ದೀವಿ. ಯಾಕೆ ಅಂದರೆ ಮನೆಯಲ್ಲೇ ಬೇಕಾದ್ರೆ ಅಡ್ಜಸ್ಟ್ ಮಾಡ್ಕೊಂಬಿಡ್ತೀನಿ ನಾನು, ಅದಕ್ಕೂ ತೊಂದರೆ ಇಲ್ಲ. ಆದರೆ ಮಕ್ಕಳು ಸ್ಕೂಲು ವಿಚಾರದಲ್ಲಿ ಖಂಡಿತ ಆಗೋದಿಲ್ಲ, ಅದು ನಮಗೆ ಬೆಸ್ಟಾಗೇ ಬೇಕು ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಆ್ಯಂಡ್ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ವಿಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ.
ಸೊ ಈ ಥರ ಇದೆ ಇವಾಗ. ಅದನ್ನು ನಾನು ನಿಮ್ಮ ಜೊತೆ ಯಾಕೆ ಹಂಚ್ಕೊಂಡೆ ಅಂತಂದರೆ, ನೀವು ನನಗೆ ಖಂಡಿತ ಒಂದಿಷ್ಟು ಸುಮಾರು ಜನಕ್ಕೆ ಎಕ್ಸ್ಪೀರಿಯೆನ್ಸ್ ಆಗಿರೋದು ಈಗ ಆಲ್ರೆಡಿ ಮನೆ ಹುಡುಕಿ ನೋಡಿ. ನಾವು ಮೇಯ್ನಾಗಿ ಮನೆಗೆ ಶಿಫ್ಟ್ ಆಗ್ತೀವಿ ಅಂತಂದರೆ ಅಲ್ಲಿ ನಾವು ಯಾವ ಪಾಯಿಂಟ್ಸನ್ನು ನಾವು ಗಮನದಲ್ಲಿ ಇಟ್ಕೋಬೇಕು, ಮತ್ತು ಅಲ್ಲಿ ಹೋಗಿ ನಾವು ಇದನ್ನು ಫಸ್ಟೇ ವಿಚಾರಣೆ ಮಾಡಬೇಕಿತ್ತು ಅಂತ ಅಂದ್ಕೊಳ್ಳೋಕ್ಕೆ ಮುಂಚೆಗೆ ಈ ಪಾಯಿಂಟ್ಸ್ನ ನೀವು ಒಂದ್ಸರಿ ಅಬ್ಸರ್ವ್ ಮಾಡಿ ಅಂತ ಇದ್ದರೆ ದಯವಿಟ್ಟು ನನಗೆ ಸಜೆಸ್ಟ್ ಮಾಡಿ. ನಾನು ಆದಷ್ಟು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ವಿಚಾರಿಸಿ ಮಾತಾಡಿ ಟ್ರೈ ಮಾಡ್ತೀನಿ. 100% ಅಂತೂ ಎಲ್ಲರಿಗೂ ಸಿಗಲ್ಲ, ಅದು ನನಗೂ ಗೊತ್ತು. ಅಟ್ಲೀಸ್ಟ್ ಟ್ರೈ ಮಾಡೋಣಲ್ವ ಮುಂಚೆನೇ. ಅದಾದಮೇಲೆ ಗ್ಯಾಸ್ ಸ್ಟವ್ನ ಯಾವಾಗಲೂ ಅಷ್ಟೇ ಕ್ಲೀನ್ ಮಾಡಬೇಕಂದ್ರೆ ಈ ಥರ ಗ್ಲಾಸ್ದು ಸ್ಕ್ರಬ್ ಯೂಸ್ ಮಾಡಲೇಬೇಡಿ. ಈ ಥರ ಕ್ಲೀನ್ ಮಾಡೋದಕ್ಕೆ ಯಾವುದಾದ್ರೂ ಬಟ್ಟೆ ಇದ್ದರೆ ಆ ಬಟ್ಟೆಗೆ ಚೆನ್ನಾಗಿ ರಬ್ ಮಾಡಿದ್ರೆ ಕ್ಲೀನ್ ಆಗುತ್ತೆ, ಸ್ಕ್ರ್ಯಾಚಸ್ ಬೀಳುತ್ತೆ, ಗ್ಯಾಸ್ ಬೇಗ ಹಳೇದಾಗಿ ಕಾಣಿಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದೇ ಥರ ನಾನು ಕ್ಲೀನ್ ಮಾಡ್ತೀನಿ. ಇನ್ನು ಈ ಚಾಪಿಂಗ್ ಬೋರ್ಡ್ ಬಗ್ಗೆ ಸುಮಾರು ಜನ ಕೇಳಿದ್ರಿ, ವರ್ತ್ ಅಂತ ಅನ್ನಿಸ್ತು ನನಗೆ. ತುಂಬ ಚೆನ್ನಾಗಿದೆ, ಸ್ಟಡಿಯಾಗಿದೆ, ಆಮೇಲೆ ಚಾಪ್ ಮಾಡೋದಕ್ಕೂ ಚೆನ್ನಾಗಿದೆ, ಚಪಾತಿ ಹೊಸಿಬಹುದು, ಆ ಥರ ಚೆನ್ನಾಗಿದೆ. ಇದು ನನಗೆ ಇಷ್ಟ ಆಯಿತು. ಡೈನಿಂಗ್ ಟೇಬಲ್ ಮೇಲೆ ಕಟ್ ಮಾಡಬೇಕಂದ್ರೆ ಅಲ್ಲಿಗೂ ಫಿಕ್ಸ್ ಮಾಡ್ಕೊಂಡು ನಾನು ಕಟ್ ಮಾಡ್ಕೊಳ್ತೀನಿ. ಹಾಗೆ ಸುಮಾರು ಜನ ಈ ಕಿಚನ್ ರ್ಯಾಕ್ ಬಗ್ಗೆ ನನಗೆ ಕೇಳ್ತೀರಾ, ಯಾವುದ್ರ ಬಗ್ಗೆ ಕೇಳ್ತೀರಾ ಅಂತ ಗೊತ್ತಾಗೋದಿಲ್ಲ. ಅಲ್ಲಿ ನಾನು ಈ ಒಂದು ರ್ಯಾಕ್ ಇಟ್ಟಿದ್ದೀನಿ, ಇನ್ನೊಂದು ರ್ಯಾಕ್ ಇದೆ, ಮತ್ತು ಗೋಡೆಗೆ ಹಾಕಿರೋದು ಒಂದು ರ್ಯಾಕ್ ಇದೆ, ಅದ್ರ ಬಗ್ಗೆ ಕೇಳ್ತೀರಾ ಅಂತ. ಅದಕ್ಕೆ ನಾನು ಈ 3 ಸಿಕ್ಕಿದ್ರೆ ಲಿಂಕ್ ಹಾಕಿರ್ತೀನಿ. ಇನ್ನು ನೆಲ್ಲಿಕಾಯಿ ತೊಗೊಳ್ತಾನೆ ಇದ್ದೀನಿ. ನೆಲ್ಲಿಕಾಯಿಂದ ಹೇರ್ ಫಾಲ್ ಕಡಿಮೆ ಆಗ್ತಾಯಿಲ್ಲ ನನಗೆ, ಬಟ್ ಹೇರ್ ಲೆಂತ್ ಆಗ್ತಾಯಿದೆ. ಹೇರ್ ಲೆಂತ್ ಬೆಳೆಯೋದು ಅದೊಂದು ನಾನು ಅಬ್ಸರ್ವ್ ಮಾಡಿದೆ. ಹೇರ್ ಫಾಲ್ ಬೇರೆ ರೀಸನ್ಗೆ ಆಗ್ತಾ ಇರ್ಬೋದು ಅಂತ ಅಂದ್ಕೊಳ್ತೀನಿ. ಬಾಡಿಯಲ್ಲಿ ಏನೋ ಕಮ್ಮಿ ಆಗಿದೆ ನನಗೆ, ಬ್ಲಡ್ ಚೆಕ್ ಮಾಡ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಈ ವುಡ್ ಬಾಕ್ಸ್ ಅಷ್ಟೇ, ಏನು ಉಪ್ಪು ನೀರು ಆಗ್ತಾ ಇದೆಯಾ ಅಂತ ಕೇಳಿದರು. ನಾನು ಹಂಗೆ ಕೌಂಟರ್ ಟಾಪ್ ಕ್ಲೀನ್ ಮಾಡ್ಕೊತಾ ಇದ್ದೆ. ಉಪ್ಪು ನೀರು ಆಗೋದಿಲ್ಲ, ತುಂಬ ಚೆನ್ನಾಗಿದೆ. ಯಾಕೆಂದರೆ ಕ್ಲೋಸ್ ಆಗಿಬಿಡುತ್ತೆ ಬಾಕ್ಸ್. ಅಲ್ಲಿ 2 ಕಡೆ ಇದು ಕೊಟ್ಟಿದ್ದಾರೆ ಮ್ಯಾಗ್ನೆಟು, ಕ್ಯಾಪನ್ನು ಹಿಂಗೆ ಹಾಕಿದ್ರೆ ಕಚ್ಕೊಳ್ಳುತ್ತೆ. ಮೇಲೆ 2 ಕಡೆ ಐರನ್ ಇದಿದೆ. ಸೊ ಹಂಗಾಗಿ ಏನು ನೀರು ಥರ ಅನಿಸಿಲ್ಲ. ಇಲ್ಲಿ ತೊಗೊಂಡಾಗಿಂದ ತುಂಬ ಚೆನ್ನಾಗಿದೆ. ಸೊ ನಾನು ಯಾವುದಾದ್ರೂ ಅಡುಗೆ ಮನೇಲಿ ತೊಗೊಂಡೆ ಅಂತಂದರೆ ವರ್ತಿದ್ರೆ ಮಾತ್ರ ಲಿಂಕ್ ಹಾಕೋಕೆ ಹೋಗ್ತೀನಿ. ವರ್ತಿಲ್ಲ ಅಂತಂದರೆ ಇದು ಯಾಕೆ ವರ್ತಿಲ್ಲ, ನನಗೆ ಯಾಕೆ ಮೈನಸ್ ಆಯಿತು ಅಂತ ನಾನು ಖಂಡಿತ ಹೇಳಿಬಿಟ್ಟೆ ಹಾಕಿರ್ತೀನಿ. ಸುಮ್ಮನೆ ಬ್ಲೈಂಡಾಗಿ ಏನೂ ಹಾಕಲ್ಲ. ರೀಸೆಂಟಾಗಿ ಆಯಿಲ್ ಬಾಟಲ್ಸ್ ಎಲ್ಲ ಹೊಡೆದಾಕಿದ್ದೀನಿ. ಏನು ಗೊತ್ತಾಗಲ್ಲ, ಒಂದೊಂದ್ಸರಿ ಇದ್ಕಿದ್ದಂಗೆ ಏನೇನೋ ಆಗ್ತಾ ಇರುತ್ತಲ್ವ, ಆವಾಗ ಏನೂ ಮಾಡೋಕ್ಕಾಗಲ್ಲ. ಅದೆಲ್ಲ ಸ್ವಲ್ಪ ಬುಕ್ ಮಾಡಬೇಕು, ಮಾಡ್ಕೊಡ್ತೀನಿ. ಹಂಗೆ ಇದೆಲ್ಲ ಕ್ಲೀನ್ ಮಾಡಿಕೊಂಡೆ. ನಾನು ಹೇಳಿದ್ದು ಇದು ಬ್ಲ್ಯಾಕ್ ಕಲರ್ ರ್ಯಾಕ್ ಇದೆಯಲ್ಲ ಇದು, ಅಥವಾ ಇನ್ನೊಂದು ವೈಟ್ ಕಲರ್ ರ್ಯಾಕ್ ಇದೆ ಅದು, ಅಥವಾ ಈ ಗೋಡೆಗೆ ಹಾಕಿದ್ದೀನಲ್ಲ ಈ ರ್ಯಾಕ್, ಯಾವ ರ್ಯಾಕ್ದು ಲಿಂಕ್ ಬೇಕಂತ ನಂಗೆ ಗೊತ್ತಾಗಲ್ಲ ಒಂದೊಂದ್ಸರಿ. ಸೊ ಅದನ್ನು ಹಾಕ್ತೀನಿ, ಇವತ್ತು ಟ್ರೈ ಮಾಡ್ತೀನಿ ಸಿಕ್ಕಿದ್ರೆ. ಸುಮಾರು ಜನಕ್ಕೆ ಚೈಲ್ಡ್ಹುಡ್ ಫ್ರೂಟ್ಸಲ್ಲಿ ಒಂದು ನೆನಪು ಅಂತಂದರೆ ಈ ಬ್ಯಾಲ್ದಣ್ಣು ಅಂತ ಹೇಳ್ತೀವಿ, ವುಡ್ ಆ್ಯಪಲ್ದು. ಇದು ತುಂಬ ಜನಕ್ಕೆ ನೆನಪಿರುತ್ತೆ. ಇದ್ರದ್ದು ಏನಂತಂದರೆ ನಮ್ಮಮ್ಮ ಹೇಳ್ತಾಯಿದ್ರು, ಇದು ಕಾಯಿನ ಒಡೆದ್ಬಿಟ್ಟು ಸ್ವಲ್ಪ ಬೆಲ್ಲ ಹಾಕಿ ಚೆನ್ನಾಗಿ ಚುಚ್ಚಿ ಅದೊಂಥರ ಕ್ರೀಮ್ ಥರ ಆಗೋದು, ಅದನ್ನು ಎತ್ಕೊಂಡು ತಿಂತಾಯಿದ್ವಿ ಅಂತ ಹೇಳಿ. ಇವಾಗೆಲ್ಲ ಇದನ್ನು ತುಂಬ ಕಡಿಮೆ, ನಮ್ಮ ಜನ್ರೇಷನು ಅಟ್ಲೀಸ್ಟ್ ಹೆಸರಾದ್ರೂ ಗೊತ್ತು, ಟೇಸ್ಟ್ ಗೊತ್ತು. ಬಟ್ ಈಗಿರೋ ಮಕ್ಳಿಗಂತೂ ಇದ್ರ ಟೇಸ್ಟು ಹೆಸರು ಈ ಹಣ್ಣು ಇದೆ ಅಂತಲೂ ಸಹ ಗೊತ್ತಿರಲ್ಲ ಅಂತ ಅಂದ್ಕೊಳ್ತೀನಿ. ಬಟ್ ಗೊತ್ತು ಮಾಡೋದು ನಮಗೆ ಬಿಟ್ಟಿದ್ದು. ಗೊತ್ತು ಮಾಡಿ, ತುಂಬ ಒಳ್ಳೆಯದಿದು, ಡೈಜೆಷನ್ಗಾಗಿರ್ಬೋದು, ಇಮ್ಯುನಿಟಿನ ಇಂಪ್ರೂವ್ ಮಾಡುತ್ತೆ ಅಂತ ಹೇಳ್ತಾರೆ. ಅದ್ರ ಜೊತೆಗೆ ಸ್ಟಮಕ್ ಅಲ್ಸರ್ ಆಗಿರೋರಿಗೆ ಇದನ್ನು ಕೊಡ್ತಾರೆ. ಸ್ಕಿನ್ ಹೆಲ್ತ್ಗೂ ಕೂಡ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ನೀವು ಖಂಡಿತ ಏನಾದರೂ ಎಲ್ಲಾದರೂ ಸಿಕ್ಕಿದ್ರೆ ತೊಗೊಂಡು ಬಂದು ಮಕ್ಕಳಿಗೆ ಈ ಥರ ಪಾನ್ಕನೋ ಜ್ಯೂಸೋ, ಉಪ್ಪಿನಕಾಯಿ ಮಾಡ್ತಾರೆ ಕೆಲವೊಬ್ಬರು, ಟ್ಯಾಂಗಿ ಖಾರ ಥರ, ಹಂಗೇನಾದರೂ ಒಂದು ಮಾಡಿ ಕೊಟ್ಟರೆ ಅವ್ರಿಗೂ ಕೂಡ ಗೊತ್ತಾಗುತ್ತೆ ಈ ಥರ ಒಂದು ಫ್ರೂಟ್ಸ್ ಇದೆ, ಇದ್ರದ್ದು ಬೆನಿಫಿಟ್ಸ್ ಹಿಂಗಿದೆ ಅಂತ. ಅವಾಗ ಅಟ್ಲೀಸ್ಟ್ ಮಾಡಿ ಕೊಡೋದು. ಇನ್ನು ಊರಿಗೆ ಹೋಗಿದ್ರಲ್ಲ ಅವಾಗ ತೊಗೊಂಬಂದಿದ್ರು ಬ್ಯಾಲ್ದಣ್ಣು, ಅದಕ್ಕೆ ಸ್ವಲ್ಪ ತುಪ್ಪ ಅಂತೀನಿ ನೋಡಿ, ಬ್ಯಾಲ್ದಣ್ಣ ಚೆನ್ನಾಗಿ ಮಿಕ್ಸಿಲಿ ಹಾಕಿ ರುಬ್ಬಿಟ್ಟು ಸೋಸ್ಕೊಂಡು ಅದಕ್ಕೆ ಬೆಲ್ಲಕ್ಕೆ ನಾನು ಹಂಗೆ ಅಂದಿದ್ದು. ಇನ್ನು ಸಕ್ಕರೆ ಮತ್ತು ಏಲಕ್ಕಿ ಕುಟ್ಟಿರೋದು, ಏಲಕ್ಕಿ ಪೌಡರ್ ಆಗಲಿ ಅಂತ ಆ ಏಲಕ್ಕಿ ಪೌಡರ್ ಹಾಕಿ ಸೋಸ್ಕೊಂಡು ಈ ಥರ ಕುಡಿಯೋದು. ಸೋಸ್ಕೊಂಡು ಕುಡಿದ್ರೆ ಚೆನ್ನಾಗಿರುತ್ತೆ, ಮಕ್ಕಳು ಬಾಯಿಗೆ ಸಿಗೋದಿಲ್ಲ ಅಂತ. ನೀವು ಕೂಡ ಅವಾಗಾದರೂ ಸಿಕ್ಕಿದಾಗ ಮಿಸ್ ಮಾಡ್ದಲ್ಲೇ ತಂದು ಮಕ್ಳಿಗೂ ಕುಡಿ. ಜ್ಯೂಸ್ ಸೂಪರ್, ಥ್ಯಾಂಕ್ ಯು. ಏನು ಮೇಡಮ್ ಇದು? ಹೇಳಬೇಕು, ನೀವೇ ತಾನೇ ತಂದಿದ್ದು. ಹೌದಾ, ಸೂಪರ್ ಟೇಸ್ಟ್, ಬ್ಯಾಲ್ದಣ್ಣ ಗೊತ್ತಾಯ್ತು. ನನ್ನ ಮಗ ಮಾಡಿರೋದೆಲ್ಲ ಇವಾಗ ಎತ್ಬಿಡಬೇಕು.
ಸೊ ಈ ಕಡೆ ಪಾರ್ಟ್ಸ್ ಎಲ್ಲ ಕ್ಲೀನಾಗಿರುತ್ತೆ. ಈ ಕಡೆ ಎಲ್ಲ ಕ್ಲೀನ್ ಮಾಡಿ ಆ ಕಡೆ ಹೋದರೆ ಆ ಕಡೆ ಎಲ್ಲ ಗಲೀಜಾಗಿರುತ್ತೆ. ಆ ಕಡೆಯಿಂದ ಈ ಕಡೆ ಕ್ಲೀನ್ ಮಾಡ್ಕೊಂಬಂದಾಗ ಈ ಕಡೆ ಎಲ್ಲ ಗಲೀಜಾಗಿರುತ್ತೆ.